ನಮಸ್ಕಾರ ಮಿಥುನ ರಾಶಿಯವರೇ, ನೀವು ಹೊರಗೆ ನೋಡಲು ತುಂಬ ಸಂತೋಷವಾಗಿರುವ, ಎಲ್ಲರ ಜೊತೆ ನಗುತ್ತಾ ಮಾತನಾಡುವ ವ್ಯಕ್ತಿಗಳಂತೆ ಕಾಣಬಹುದು. ನಿಮ್ಮ ಮುಖದಲ್ಲಿ ಆತ್ಮವಿಶ್ವಾಸ, ನಿಮ್ಮ ಮಾತಿನಲ್ಲಿ ಚುರುಕುತನ ಮತ್ತು ನಿಮ್ಮ ಯೋಚನೆಗಳಲ್ಲಿ ವಿಭಿನ್ನತೆ ಕಾಣಿಸಬಹುದು. ಆದರೆ ನಿಮ್ಮೊಳಗೆ ಏನೋ ನಡೆಯುತ್ತಿದೆ ಎನ್ನುವುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಮನಸ್ಸಿನ ಆಳದಲ್ಲಿ ಅನೇಕ ಕನಸುಗಳು, ಅನೇಕ ಯೋಜನೆಗಳು ಅಥವಾ ಹಲವಾರು ಪ್ರಶ್ನೆಗಳು ಮತ್ತು ಹಲವಾರು ಮೌನ ಹೋರಾಟಗಳು ನಡೆಯುತ್ತಿರುತ್ತವೆ. ಬಹಳ ಬಾರಿ ನೀವು ನಿಮ್ಮ ಜೀವನದಲ್ಲಿ ನಾನು ಎಲ್ಲರಿಗೂ ಇಷ್ಟೊಂದು ಮಾಡಿದ್ದೇನೆ, ಆದರೆ ನನ್ನನ್ನು ಯಾಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನಿಮ್ಮನ್ನೇ ಕೇಳಿಕೊಂಡಿರಬಹುದು. ನೀವು ಮಾಡಿದ ಒಳ್ಳೆಯತನಕ್ಕೆ ಸರಿಯಾದ ಮೌಲ್ಯ ಸಿಗದ ಕ್ಷಣಗಳು ಇರಬಹುದು. ನೀವು ನಂಬಿದವರು ದೂರವಾದ ಸಂದರ್ಭಗಳು ಇರಬಹುದು. ನೀವು ಕೊಟ್ಟ ಪ್ರೀತಿ, ಸಮಯ ಮತ್ತು ಕಾಳಜಿಗೆ ತಕ್ಕ ಪ್ರತಿಫಲ ಸಿಗದ ನೋವು ಕೂಡ ನಿಮ್ಮ ಮನಸ್ಸಿನಲ್ಲಿ ಉಳಿದಿರಬಹುದು. ಕೆಲ ರಾತ್ರಿ ನೀವು ಯಾರಿಗೂ ಹೇಳದೆ ಮೌನವಾಗಿ ಯೋಚಿಸುತ್ತಾ ಕುಳಿತಿರಬಹುದು. ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಭಾರ ಎಷ್ಟೋ ಹೆಚ್ಚಾಗಿ ನಿದ್ರೆ ಕೂಡ ಬಾರದ ಸ್ಥಿತಿ ಬಂದಿರಬಹುದು. ಎಲ್ಲರೂ ನಿಮ್ಮನ್ನು ತುಂಬಾ ಖುಷಿಯ ವ್ಯಕ್ತಿ ಎಂದು ಭಾವಿಸುತ್ತಾರೆ, ಆದರೆ ನಿಮ್ಮೊಳಗೆ ಎಷ್ಟು ಭಾವನೆಗಳಿವೆ ಎನ್ನುವುದು ಕೆಲವರಿಗೆ ಮಾತ್ರ ಗೊತ್ತು. ನಿಮ್ಮ ನಗು ಮುಖದ ಹಿಂದೆ ಎಷ್ಟು ಪ್ರಶ್ನೆಗಳು ಅಡಗಿವೆ ಎಂಬುದನ್ನು ಜಗತ್ತು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಅನೇಕ ಜನರಿಗೆ ನಗುವಿನ ಕಾರಣವಾಗಿರಬಹುದು, ಆದರೆ ನಿಮ್ಮ ಕಣ್ಣೀರಿಗೆ ಕಾರಣವಾದ ನೋವುಗಳನ್ನು ನೀವು ಮಾತ್ರ ಅರಿತಿರಬಹುದು. ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿಯಾಗಿದ್ದರೂ ಮನಸ್ಸಿನಲ್ಲಿ ಖಾಲಿತನ ಕಾಡಿರಬಹುದು. ಕಾರಣವಿಲ್ಲದ ಬೇಸರ, ಕಾರಣವಿಲ್ಲದ ಮೌನ, ಕಾರಣವಿಲ್ಲದ ಅಸಹಜ ಭಾವನೆಗಳು ನಿಮ್ಮೊಳಗೆ ಮೂಡಿರಬಹುದು. ಆದರೆ ಕೇಳಿ ಮಿಥುನ ರಾಶಿಯವರೇ, ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭಿಸುವ ಯೋಚನೆಗಳನ್ನು ತರುತ್ತಿದೆ. ಇದು ಸಾಮಾನ್ಯ ತಿಂಗಳು ಅಲ್ಲ. ಇಷ್ಟೊಂದು ದಿನ ನೀವು ಕಾಯುತ್ತಿದ್ದ ಕೆಲವು ಬದಲಾವಣೆಗಳು ಈಗ ಜೀವನದಲ್ಲಿ ಕಾಣಿಸಿಕೊಳ್ಳಲಿವೆ. ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಅಚಾನಕ್ ನಡೆಯಬಹುದು. ಮೊದಲು ಸಣ್ಣ ಬದಲಾವಣೆಗಳಂತೆ ಕಾಣುವ ಸಂಗತಿಗಳು ನಂತರ ದೊಡ್ಡ ಅವಕಾಶಗಳಾಗಿ ಮಾರ್ಪಡಬಹುದು. ಕೆಲವೊಮ್ಮೆ ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಆಶೀರ್ವಾದ ಕೊಡುವ ಮುನ್ನ ಕೆಲವು ಪರೀಕ್ಷೆಗಳನ್ನು ಕೊಡುತ್ತಾನೆ. ನೀವು ಕಳೆದ ಕೆಲವು ತಿಂಗಳುಗಳಲ್ಲಿ ಅನುಭವಿಸಿದ ಒತ್ತಡ, ನಿರಾಶೆ, ಕಾಯುವಿಕೆ ಇವೆಲ್ಲ ವ್ಯರ್ಥವಾಗಿಲ್ಲ. ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುವ ಸಮಯ ನಿಧಾನವಾಗಿ ಹತ್ತಿರ ಬರುತ್ತಿದೆ. ಜೂನ್ ಮೊದಲ ವಾರದಲ್ಲಿ ಸ್ವಲ್ಪ ಗೊಂದಲಗಳು ಇರಬಹುದು. ಮನಸ್ಸಿನಲ್ಲಿ ಅಸಹಜ ಒತ್ತಡ ಕಾಣಬಹುದು. ಕೆಲವು ನಿರ್ಧಾರಗಳು ತೆಗೆದುಕೊಳ್ಳುವಾಗ ಅತ್ಯಂತ ಎಚ್ಚರಿಕೆ ಅಗತ್ಯ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದೆ ಸಮಸ್ಯೆ ಉಂಟು ಮಾಡಬಹುದು. ಆದ್ದರಿಂದ ಸ್ವಲ್ಪ ತಾಳ್ಮೆ ಇಟ್ಟುಕೊಳ್ಳಿ. ಈ ಸಮಯದಲ್ಲಿ ನೀವು ಕೆಲವು ಜನರ ನಿಜವಾದ ಸ್ವಭಾವವನ್ನು ಅರಿಯಬಹುದು. ಇದುವರೆಗೆ ನಿಮ್ಮ ಜೊತೆ ಇದ್ದವರು ಯಾರು, ನಿಮ್ಮನ್ನು ಬಳಸಿಕೊಂಡವರು ಯಾರು ಎನ್ನುವುದು ನಿಧಾನವಾಗಿ ಸ್ಪಷ್ಟವಾಗಬಹುದು. ಆರಂಭದಲ್ಲಿ ಅದು ಸ್ವಲ್ಪ ನೋವು ಕೊಡಬಹುದು, ಆದರೆ ನಂತರ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಕೆಲವು ಜನರಿಂದ ದೂರವಾಗುವುದು ನಷ್ಟವಲ್ಲ, ಅದು ಜೀವನದ ಪಾಠ. ನಿಮ್ಮ ಮನಸ್ಸು ಈ ಸಮಯದಲ್ಲಿ ಹಳೆಯ ನೆನಪುಗಳ ಕಡೆ ಹೆಚ್ಚು ಹೋಗಬಹುದು. ಹಿಂದೆ ನಡೆದ ಕೆಲವು ಘಟನೆಗಳು ಮತ್ತೆ ನೆನಪಾಗಬಹುದು. ಕೆಲವರು ನಿಮ್ಮನ್ನು ನೋಯಿಸಿದ ಕ್ಷಣಗಳು ಮತ್ತೆ ನೆನಪಾಗಬಹುದು. ಆದರೆ ಈ ಬಾರಿ ಒಂದು ವ್ಯತ್ಯಾಸ ಇರುತ್ತದೆ. ನೀವು ಆ ನೋವನ್ನು ದುಃಖವಾಗಿ ನೋಡದೆ ಪಾಠವಾಗಿ ನೋಡಲು ಪ್ರಾರಂಭಿಸುತ್ತೀರಿ. ಎರಡನೆಯ ವಾರದಿಂದ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಆರಂಭವಾಗುತ್ತದೆ. ಕೆಲಸ ಮಾಡುತ್ತಿರುವವರಿಗೆ ಹೊಸ ಅವಕಾಶಗಳು ಕಾಣಿಸಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಚಲನೆ ಪಡೆಯಬಹುದು. ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಗಬಹುದು. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಒಂದು ಸುದ್ದಿಯು ನಿಮ್ಮ ಮನಸ್ಸಿಗೆ ಸಂತೋಷ ನೀಡಬಹುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಗಮನಿಸುವವರು ಹೆಚ್ಚಾಗಬಹುದು. ಇದುವರೆಗೆ ನಿಮ್ಮ ಶ್ರಮಕ್ಕೆ ಸಿಗದ ಮೆಚ್ಚುಗೆ ಈಗ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಬರಬಹುದು. ಆರಂಭದಲ್ಲಿ ಅದು ಕಷ್ಟವೆನಿಸಬಹುದು, ಆದರೆ ಅದೇ ನಿಮ್ಮ ಮುಂದಿನ ಯಶಸ್ಸಿನ ಮೆಟ್ಟಿಲಾಗಬಹುದು. ಕೆಲವರು ಹೊಸ ಕೆಲಸಕ್ಕಾಗಿ ಕಾಯುತ್ತಿದ್ದರೆ ಅವರಿಗೆ ಸಂದರ್ಶನದ ಅವಕಾಶ ಸಿಗಬಹುದು. ಕೆಲವರಿಗೆ ಹಳೆಯ ಪ್ರಯತ್ನಗಳು ಈಗ ಫಲ ಕೊಡಬಹುದು. ನಿಮ್ಮ ಆತ್ಮವಿಶ್ವಾಸ ಮತ್ತೆ ಹೆಚ್ಚಾಗುವ ಸಂದರ್ಭಗಳು ಬರಬಹುದು. ವಿದ್ಯಾರ್ಥಿಗಳಿಗೆ ಇದು ಗಮನ ಕೇಂದ್ರೀಕರಿಸುವ ಸಮಯ. ನೀವು ಓದಿನಲ್ಲಿ ಸ್ವಲ್ಪ ಹೆಚ್ಚು ಶ್ರಮ ಪಟ್ಟರೆ ಉತ್ತಮ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಹೊಸ ವಿಷಯದಲ್ಲಿ ಕಲಿಯುವ ಆಸಕ್ತಿ ಹೆಚ್ಚಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಈ ಸಮಯ ವಿಶೇಷವಾಗಬಹುದು. ಕೆಲವೊಮ್ಮೆ ನೀವು ನನಗೆ ಆಗುತ್ತಾ ಎಂದು ನಿಮ್ಮನ್ನೇ ಪ್ರಶ್ನಿಸಬಹುದು, ಆದರೆ ಜೂನ್ ತಿಂಗಳು ನಿಮಗೆ ಒಂದು ಸಂದೇಶ ಕೊಡುತ್ತಿದೆ. ನಿಮ್ಮ ಮೇಲೆ ನೀವು ಇಡುವ ನಂಬಿಕೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ವ್ಯಾಪಾರ ಮಾಡುವವರಿಗೆ ಕೂಡ ಈ ಜೂನ್ ತಿಂಗಳು ಉತ್ತಮ ಸಮಯವಾಗಬಹುದು. ಹೊಸ ಯೋಜನೆಗಳು ಅಥವಾ ಹೊಸ ಸಂಪರ್ಕಗಳು ಲಾಭದ ದಾರಿ ತೆರೆಯಬಹುದು.
ಆದರೆ ಹಣದ ವಿಷಯದಲ್ಲಿ ತುಂಬ ದೊಡ್ಡ ಅಪಾಯ ತೆಗೆದುಕೊಳ್ಳಬೇಡಿ. ನೀವು ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ಪರಿಶೀಲಿಸಿ ನಂತರ ಮುಂದುವರಿಯುವುದು ಉತ್ತಮ. 3ನೇ ವಾರದಲ್ಲಿ ಒಂದು ವಿಶೇಷ ಅವಕಾಶ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಅದು ಕೆಲಸಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು, ಹಣಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು. ಮೊದಲ ನೋಟಕ್ಕೆ ಅದು ಚೆನ್ನಾಗಿ ಕಾಣಬಹುದು, ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಜೀವನದಲ್ಲಿ ಕೆಲವು ಬಾಗಿಲುಗಳು ನಿಧಾನವಾಗಿ ತೆರೆಯುತ್ತವೆ. ಮೊದಲು ಏನೂ ಆಗುವುದಿಲ್ಲ ಎಂದು ಅನಿಸುತ್ತದೆ, ಆದರೆ ಒಂದು ದಿನ ಹಿಂತಿರುಗಿ ನೋಡಿದಾಗ ಇಲ್ಲಿಂದಲೇ ನನ್ನ ಜೀವನ ಬದಲಾಗಿತ್ತು ಎಂದು ಅನ್ನಿಸುತ್ತದೆ. ಕುಟುಂಬದ ವಿಷಯದಲ್ಲಿ ಕೂಡ ಕೆಲವು ಬದಲಾವಣೆಗಳು ಕಾಣಬಹುದು. ಮನೆಯವರ ಜೊತೆ ಇದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಹಳೆಯ ತಪ್ಪು ಅರ್ಥಗಳು ದೂರವಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಒಂದು ಶುಭ ಸಮಾರಂಭ ವಾತಾವರಣವು ನಿರ್ಮಾಣವಾಗಬಹುದು. ಕೆಲವರು ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿಗಳಿಂದ ಅಚಾನಕ್ ಕರೆ ಅಥವಾ ಸಂದೇಶ ಪಡೆಯಬಹುದು. ಹಳೆಯ ಸಂಬಂಧಗಳು ಮತ್ತೆ ಹೊಸ ರೀತಿಯಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ. ಪ್ರೀತಿ ಜೀವನದ ಬಗ್ಗೆ ಮಾತನಾಡುವುದಾದರೆ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವ ವ್ಯಕ್ತಿಯ ಜೊತೆ ಸಂಬಂಧ ಸುಧಾರಿಸಬಹುದು. ಕೆಲವರಿಗೆ ಹೊಸ ಪರಿಚಯವೂ ಆಗಬಹುದು, ಆದರೆ ಭಾವನೆಗಳಿಂದಲೇ ನಿರ್ಧಾರ ತೆಗೆದುಕೊಳ್ಳದೆ ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಯಾಕೆಂದರೆ ಮಿಥುನ ರಾಶಿಯವರು ಹೃದಯದಿಂದ ಹೆಚ್ಚು ಯೋಚಿಸುವವರಾಗಿರುತ್ತಾರೆ. ಕೆಲವೊಮ್ಮೆ ನೀವು ಜನರನ್ನು ತುಂಬಾ ಬೇಗ ನಂಬಿಬಿಡುತ್ತೀರಿ. ನೀವು ಒಮ್ಮೆ ಯಾರನ್ನಾದರೂ ನಿಮ್ಮವರಾಗಿ ಒಪ್ಪಿಕೊಂಡರೆ ಅವರಿಗಾಗಿ ತುಂಬಾ ಮಾಡುತ್ತೀರಿ, ಆದರೆ ಎಲ್ಲರೂ ನಿಮ್ಮಂತೆ ಇರಲಾರರು. ಈ ಜೂನ್ ತಿಂಗಳು ನಿಮಗೆ ಒಂದು ಪಾಠ ಕಲಿಸಬಹುದು. ಪ್ರತಿಯೊಬ್ಬರು ನಿಮ್ಮಂತೆ ಯೋಚಿಸುವುದಿಲ್ಲ, ಪ್ರತಿಯೊಬ್ಬರು ನಿಮ್ಮಷ್ಟು ಪ್ರಾಮಾಣಿಕರಾಗಿರುವುದಿಲ್ಲ. ಆದ್ದರಿಂದ ನಿಮ್ಮ ಒಳ್ಳೆಯ ಮನಸ್ಸನ್ನು ಉಳಿಸಿಕೊಳ್ಳಿ, ಆದರೆ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳಬೇಡಿ. ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಕೆಲಸದ ಒತ್ತಡದಿಂದ ವಿಶ್ರಾಂತಿ ಕಡಿಮೆಯಾಗಬಹುದು. ಹೆಚ್ಚು ಯೋಚಿಸುವ ಗುಣ ನಿಮಗೆ ಮಾನಸಿಕ ದಣಿವು ತರಬಹುದು. ಸರಿಯಾದ ನಿದ್ರೆ ಮತ್ತು ಮನಃಶಾಂತಿ ಅಗತ್ಯ. ನೀರನ್ನು ಹೆಚ್ಚು ಕುಡಿಯಿರಿ. ಸಮಯಕ್ಕೆ ಆಹಾರ ಸೇವನೆ ಮತ್ತು ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಿ. ನಿಮ್ಮ ಮನಸ್ಸು ಕೆಲವೊಮ್ಮೆ ಅತಿಯಾಗಿ ಓಡಬಹುದು. ಒಂದು ವಿಷಯದ ಬಗ್ಗೆ ಯೋಚಿಸುತ್ತಾ ಸಣ್ಣ ವಿಷಯವನ್ನು ದೊಡ್ಡದಾಗಿ ಭಾವಿಸಬಹುದು. ಆದ್ದರಿಂದ ಕೆಲ ಸಮಯ ಮೌನವಾಗಿ ಪ್ರಕೃತಿಯ ಜೊತೆ ಕಾಲ ಕಳೆಯುವುದು ಉತ್ತಮ. ಬೆಳಗ್ಗೆ ಸೂರ್ಯೋದಯ ನೋಡುವುದು, ಸ್ವಲ್ಪ ಸಮಯ ಒಬ್ಬರೇ ನಡೆದು ಬರುವುದು, ಮನಸ್ಸಿಗೆ ಇಷ್ಟವಾದ ಸಂಗೀತ ಕೇಳುವುದು, ಇವು ನಿಮ್ಮ ಒಳಗಿನ ಶಾಂತಿಯನ್ನು ಮರಳಿ ತರಬಹುದು. ಈಗ ಜೂನ್ ತಿಂಗಳ ಅದೃಷ್ಟ ಮಾಹಿತಿ. ಲಕ್ಕಿ ನಂಬರ್ 3, 5, 14, 23. ಲಕ್ಕಿ ಕಲರ್ ಹಸಿರು, ಹಳದಿ, ಆಕಾಶ ನೀಲಿ. ಲಕ್ಕಿ ದಿನ ಬುಧವಾರ, ಶುಕ್ರವಾರ. ಲಕ್ಕಿ ವಾರ 2ನೇ ವಾರ ಮತ್ತು 3ನೇ ವಾರ. ಶುಭ ದಿಕ್ಕು ಪೂರ್ವ. ಈ ತಿಂಗಳಲ್ಲಿ ಪಾಲಿಸಬಹುದಾದ ಕೆಲವು ಸರಳ ಪರಿಹಾರಗಳು. ರಹಸ್ಯ ನಂಬರ್ 1, ಪ್ರತಿ ಬುಧವಾರ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ರಹಸ್ಯ ನಂಬರ್ 2, ಮನೆಯಿಂದ ಹೊರಗೆ ಹೋಗುವ ಮೊದಲು ಸಕಾರಾತ್ಮಕ ಯೋಚನೆ ಮಾಡಿ. ರಹಸ್ಯ ನಂಬರ್ 3, ನಿಮ್ಮ ಕನಸುಗಳನ್ನು ಎಲ್ಲರಿಗೂ ಹೇಳಬೇಡಿ, ಮೌನವಾಗಿ ಕೆಲಸ ಮಾಡಿ. ರಹಸ್ಯ ನಂಬರ್ 4, ಮಲಗುವ ಮುನ್ನ 2 ನಿಮಿಷ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ರಹಸ್ಯ ನಂಬರ್ 5, ನಕಾರಾತ್ಮಕ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರಿ. ರಹಸ್ಯ ನಂಬರ್ 6, ಪ್ರತಿದಿನ ಬೆಳಗ್ಗೆ ನಿಮ್ಮ ಮನಸ್ಸಿಗೆ ಒಂದು ಒಳ್ಳೆಯ ಮಾತು ಹೇಳಿಕೊಳ್ಳಿ, ನನ್ನ ಸಮಯ ಬರುತ್ತಿದೆ. ರಹಸ್ಯ ನಂಬರ್ 7, ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ, ಸ್ವಲ್ಪ ಸಮಯ ಮೌನವಾಗಿರಿ. ರಹಸ್ಯ ನಂಬರ್ 8, ನಿಮ್ಮನ್ನು ಕಡಿಮೆ ಅಂದವರ ಮಾತುಗಳನ್ನು ಮನಸ್ಸಿಗೆ ಹಾಕಿಕೊಳ್ಳಬೇಡಿ. ಮಿಥುನ ರಾಶಿಯವರ, ನೀವು ಹಿಂದೆ ಬಿದ್ದ ಜಾಗದಿಂದಲೇ ಮತ್ತೆ ಎದ್ದು ನಿಲ್ಲುವ ಶಕ್ತಿ ಹೊಂದಿದ್ದೀರಿ. ನಿಮ್ಮ ಸಮಯ ನಿಧಾನವಾಗಿ ಬದಲಾಗುತ್ತಿದೆ. ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ಕೆಲವರು ನಿಮ್ಮನ್ನು ಕಡಿಮೆ ಅಂದಿರಬಹುದು. ನಿಮ್ಮ ಜೀವನದ ಮುಂದಿನ ಅಧ್ಯಾಯ ಈಗ ಶುರುವಾಗುತ್ತಿದೆ. ಈ ಬಾರಿ ನೀವು ಕೇವಲ ಕನಸು ಕಾಣುವುದಲ್ಲ, ಅವುಗಳನ್ನು ನಿಜವಾಗಿಸುವ ದಾರಿಯಲ್ಲೂ ನಡೆಯಲಿದ್ದೀರಿ. ನಿಮ್ಮನ್ನು ಕಡಿಮೆ ಅಂದವರು ನೋಡುತ್ತಿರಲಿ. ನಿಮ್ಮ ಯಶಸ್ಸು ಅವರಿಗೆ ಪ್ರಶ್ನೆಗಳಿಗೆ ಉತ್ತರವಾಗಲಿದೆ. ನಿಮ್ಮ ಮೌನವನ್ನು ದುರ್ಬಲತೆ ಎಂದು ಭಾವಿಸಿದವರಿಗೆ ನಿಮ್ಮ ಸಾಧನೆಯೇ ದೊಡ್ಡ ಉತ್ತರವಾಗಲಿದೆ. ನಿಮ್ಮ ಸಮಯ ಬರಲು ತಡವಾಗಬಹುದು, ಆದರೆ ಬಂದಾಗ ನಿಮ್ಮ ಕಥೆಯನ್ನೇ ಬದಲಾಯಿಸಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಬುಧಾಯ ನಮಃ ಎಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.